ನಡಿಬೇಕಾದ್ರೆ ಟ್ರೈನ್ ಮಾಡಬೇಕಾದ್ರೆ ಏನಾಯಿತು ಅಂದರೆ ನನಗೆ ಗೊತ್ತಿಲ್ಲ. ಅದೇ ಯಾವುದೇ ಒಂದು ನನಗೆ ಬಾಯಿಂದ ಲ್ಯಾಂಗ್ವೇಜ್ಗಳು ಬೇರೆ ಥರ ನನ್ನ ಕಂಟ್ರೋಲ್ ನನಗೆ ಇಕ್ಕಿಲ್ಲ. ಅದು ಹೇಗೆ ಇದಾಗ್ತಿದೆ ಅಂತ ನನಗೆ ಗೊತ್ತಾಗಿಲ್ಲ. ನನ್ನ ಕೈಗಳು ಕೂಡ ನನ್ನ ಕೈಲಿ ಇಲ್ಲ. ಏನು ಮಾತಾಡ್ತಿದ್ದೀನಿ, ಏನು ಇದು ಮಾಡ್ತಿದ್ದೀನಿ ನನಗೆ ಗೊತ್ತಾಗ್ತಿಲ್ಲ. ಬಟ್ ನನಗೆ ದೇವರು ನನ್ನ ಪ್ರೀತಿ ಮಾಡ್ತಾ ಇದ್ದಾರೆ. ನನಗೆ ಅದು ಬೇಕಿತ್ತು, ನನ್ನ ಲೈಫಿಗೆ ಅದು ಬೇಕಿತ್ತು, ಅದು ಸಿಕ್ತು. ನಾನೀಗ 100% ಹೇಳ್ತಿದ್ದೀನಿ, ನನ್ನ ದೇವರು ನನ್ನ ಜೊತೆ ಇದ್ದಾರೆ. ನಾನು ಏನು ಬೇಕು ಮಾಡೋಕ್ಕೆ ಇಲ್ಲಿಗೆ ಬಂದು ಅಂದರೆ ನನಗೆ ಏನೋ ಮಾತಾಡೋಕ್ಕೆ ಗೊತ್ತಿಲ್ಲ, ಬಟ್ ಅರ್ಥ ಆಗುತ್ತೆ. ಇಷ್ಟು ನೀಟಾಗಿ ನಮಗೆ ದೇವರ ಆಶೀರ್ವಾದವನ್ನು ತಿಳಿಸ್ಕೊಟ್ಟ ಈ ಬ್ರದರ್ ಅವರಿಗೂ ಅವರ ತಂಡದವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಜೀಸಸ್, ಲವ್ ಯು ಜೀಸಸ್, ಥ್ಯಾಂಕ್ ಯು. ನಾನು ಪ್ರೇರಕ್ಕೆ ಬಂದಿದ್ದೇನೆ. ಪರಿಶುದ್ಧಾತ್ಮನಿಗೆ ಸೇರುತ್ತಿದ್ದನು. ನಾನು ಎಪ್ಪೋಳು ನನ್ನ ರೀತಿಗಳು ನಾನು ನನ್ನ ಕೆಲಸರ ಮಾತ್ರ ನಂಬಿದ್ದ. ಎಪ್ಪೋಳು ನಾನು ಪ್ರಾರ್ಥನೆ ಕೊಟ್ಟಿದ್ದ ಬೇಡಿಕೆಗಳು ಅನೇಕ ನನಗೆ ಪ್ರಾರ್ಥನೆಗಳು ನಾನು ನನಗೆ ಶರೀರದಿಂದ ನಂಬಿಕೆ ಕಟ್ಟಿಲ್ಲ. ஒரு கரண்ட் ஷாக் அடிச்ச பண்ணி இருக்கு. எந்த ஒரு ஜீன்ஸுங்க வாக் தொட்ட கலை இது பற்றி எனக்கு அப்படியே நான் விகான் தொடங்கி எனக்கு எல்லாரும் எனக்கு பற்றிட்டிല്ല. ஜீசஸ் எப்போது ನಾನು ಜೀಸಸ್ ಬನ್ನಿ ಬರೆಯಲು ಪ್ರೈಸ್ ಲಾರ್ಡ್ ಬ್ರದರ್. ನಾನು ಎಪ್ಪೋದು ಡ್ಯಾನ್ಸ್ ಮಾಡ್ತಾ ಹೋಗ್ಬೋದು, ಎಪ್ಪೋದು ನಾನು ಪ್ರಾರ್ಥನೆ ಎನ್ನೆ ಜೀಸಸ್ ಕೊಡೋಣ, ಜೀಸಸ್ ಕೊಡೋದು ಎಪ್ಪೋದು ಪ್ರಾರ್ಥನೆ ಈ ಗಾಯ ಕುಟುಂಬದಲ್ಲಿ ಜೀಸಸ್ ಕೊಟ್ಟಿದ್ದು. ಅದಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಸ್ತೋತ್ರ. ನನಗೆ ಅಷ್ಟು ಮಲಯಾಳ ಅರ್ಥ ಆಗೋದಿಲ್ಲ. ಈ ಬ್ರದರ್ ನೆನ್ನೆಯಿಂದ ಪ್ರೇಯರ್ ಮಾಡುವಾಗ ನನಗೇ ಗೊತ್ತಿಲ್ಲ, ನನಗೆ ಎಲ್ಲ ಅರ್ಥ ಆಗ್ತಾ ಇರ್ತದೆ. ನನಗೆ ಈ ಥರ ಅನುಭವ ಯಾವತ್ತೂ ಆಗಿಲ್ಲ. ನಾನು ಧ್ಯಾನ ಕೊಟ್ಟರೆ ಹೋಗಿದ್ದೀನಿ, ಆದರೆ ದೇವರು ನನ್ನನ್ನು ಸ್ಪರ್ಶ ಮಾಡ್ತಾ ಇಲ್ಲ ಅಂತ ನಾನು ತುಂಬ ಅಳ್ತಾ ಇದ್ದೆ. ತುಂಬ ಮನಸ್ಸಲ್ಲಿ ತುಂಬ ನೋವು ಪಡ್ತಾ ಇದ್ದೆ. ಆದರೆ ನೆನ್ನೆಯಿಂದ ನನಗೆ ತುಂಬ ಬ್ಲೆಸ್ಸಿಂಗ್ ಆಗ್ತಾ ಉಂಟು. ಈಗ ಕರೆಂಟ್ ಹೊಡೆದಾಗೆ ಈಗಲೂ ಆ ಬಿಸಿ ಕಿವಿಗೆಯಲ್ಲಿ ಇನ್ನೂ ಉಂಟು. ಪವಿತ್ರಾತ್ಮರು ಬ್ಲೆಸ್ಸಿಂಗ್ ಈಗಲೂ ನನ್ನ ಕಿವಿಯಲ್ಲಿ ಬಿಸಿ ಬಿಸಿ ಆಗ್ತಾ ಉಂಟು. ಬ್ರದರ್, ನನಗೆ ಈ ಅನುಭವ ಯಾವತ್ತೂ ಆಗಿಲ್ಲ. ಅದಕ್ಕೋಸ್ಕರ ನಿಮಗೆ ತುಂಬ ಥ್ಯಾಂಕ್ಸ್. God bless you.